ನಮ್ಮ ಪಲ್ಲಾಟ ಕೊತ್ತಂಬರಿ ಬೀಟ. ನಮ್ಮ ರಕ್ಷನ್ ಮನೆಗೆ ಹೋಗ್ಬೇಕು ಅಂತ ನಾವು ಅಂದ್ಕೊಂಡು ಫಸ್ಟ್ನೇ ಮಗಳು 2ನೇ ಕ್ಲಾಸು. ಇನ್ನೇನು ಅದಕ್ಕೆ ತಮ್ಮನ ತಂಗಿನ ಬಂದ್ಬಿಡುತ್ತೆ. ಇವಾಗ ನಮಗೆ ಗಳಿಗೆ ಕೊಡಿದೆ ನೋಡಿ ಹೋಗೋದಕ್ಕೆ. ಟೋಟಲ್ ನಮ್ಮ ಅತ್ತೆನ ಕರ್ಕೊಂಡು ಆಲ್ ಫ್ಯಾಮಿಲಿ ಬೆಂಗಳೂರಿಗೆ ಹೊರಟ್ವಿ. ಹೋಗೋಷ್ಟರಲ್ಲಿ ನಮ್ಮ ರಕ್ಷಾ ಅಡುಗೆ ಎಲ್ಲ ರೆಡಿ ಮಾಡಿದ್ಲು. ಟೊಮೆಟೊ ಕೊಟ್ಟು ಸತ್ತೆ ಕೊಟ್ಟು ನಮ್ಮ ಪಲ್ಲಾಟ ಕೊತ್ತಂಬರಿ ಬೀಟ ಸಾಲಾಗತ್ತು ಸೊಪ್ಪು ತಪ್ಪು. ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ನಮ್ಮ ಗುಡ್ಡು ನಮಗೆಲ್ಲ ವೆಲ್ಕಮ್ ಮಾಡೋದಕ್ಕೆ ಡ್ರಾಯಿಂಗ್ ಮಾಡಿದ್ಲು. ಆದರೆ ಹೋದಾಗ ನಾಚ್ಕೊಂಡ್ಲು ನಮಗೆ ತೋರ್ಸೋದಕ್ಕೆ. ಮಕ್ಳು ಮನಸ್ಸಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ವ ಫೀಲಿಂಗ್ಸ್. ಡ್ರಾಯಿಂಗ್ ಮಾಡಿ ಅಜ್ಜಿ ತಾತ ಅಂತ ಬರ್ದು ವೆಲ್ಕಮ್ ಬ್ರದರ್ಸ್ ಅಂತ ಎಲ್ಲ ಬರ್ದು ಅವ್ರದ್ದೆಲ್ಲ ಇನ್ಷಿಯಲ್ಲು ನಮ್ದೆಲ್ಲ ಇನ್ಷಿಯಲ್ ಹಾಕಿತ್ತು. ಬೆಳಗ್ಗೆ ಎದ್ದು ಅವ್ರ ಆಟದಲ್ಲಿ ಮುಳುಗೋಗ್ಬಿಟ್ಟಿದ್ರು. ಎಲ್ರದ್ದು ತಿಂಡಿ ಆಯಿತು. ತಿಂಡಿ ತಿಂದು ಒಂದು ರೌಂಡ್ ಎಲ್ಲ ಪೂಲಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಯ್ಯೋ ಥ್ಯಾಂಕ್ ಯು ಬಂಗಾರ. ನೈಟೇ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ವಿ. ಹೋದ ತಕ್ಷಣ ಇನ್ನು ಫ್ರಿಡ್ಜಿಗೆ ಇಟ್ಟಿದ್ರೆ ಚೆನ್ನಾಗಲ್ಲ ಅಂತ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಪೂಲಿಗೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಂಬರೋಣ ಅಂತೇಳ್ಬಿಟ್ಟು ಎಲ್ಲ ಪೂಲಿಗೆ ಹೋದ್ವಿ. ಎಲ್ಲರೂ ಅವ್ರವ್ರಿಗೆ ಯಾರ್ಯಾರು ಕಂಫರ್ಟಬಲೋ ಅವ್ರವ್ರ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಮಕ್ಳ ಜೊತೆ ದೊಡ್ಡವ್ರ ಜೊತೆ ನಾವುಗಳು ಅಲ್ಲೆಲ್ಲ ಅಡ್ಡಾಡ್ತಾ ಇದ್ವಿ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಎಲ್ಲ ಫ್ರೆಶ್ ಅಪ್ ಆದರು. ನೀರಲ್ಲಿ ಆಟಾಡಿ ಬಂದಿದ್ರಲ್ಲ ಎಲ್ಲರೂ ಹೊಟ್ಟೆ ಹಸು ಅಂತ ಕಾಯ್ತಾ ಇದ್ರು. ಮಧ್ಯಾಹ್ನಕ್ಕೆಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಟಿ ವಿ ನೋಡಿಕೊಂಡು ಎಲ್ಲ ತಿಂದು ಮುಗಿಸಿದ್ರು. ಎಲ್ಲ ತಿಂದು ಅವರು ತೃಪ್ತಿ ಆದಮೇಲೆ ನಮಗೆ ಹಂಗು ನಾವು ಒಂದು ಕಡೆ ಸೇರ್ಕೊಂಡ್ವಿ. ಕೂತು ಮಾತಾಡಿರಲಿಲ್ಲ. ಎಷ್ಟೋ ವರ್ಷಗಳಾಗೋಗಿತ್ತು ನಾವು ಕೂತು ಮಾತಾಡಿ. ಇಲ್ಲ ಯಾವ್ದಾದ್ರು ಫಂಕ್ಷನಲ್ಲಿ ಸಿಕ್ಕಿದಾಗ ಸ್ವಲ್ಪ ಹೊತ್ತು ಮಾತಾಡೋದು ಅಷ್ಟೇ. ಇಷ್ಟು ಟೈಮ್ ಸ್ಪೆಂಡ್ ಮಾಡಿನೇ ತುಂಬ ವರ್ಷ ಆಗಿತ್ತು. ಅವಾಗೆಲ್ಲ ರಜೆ ಬಂತು ಅಂತಂದರೆ ನಾನು ಹೋಗೋದು, ನಮ್ಮ ರಕ್ಷಾ ಸಾಕ್ಷ್ಯ ಬರೋದು, ಅದೆಲ್ಲ ಚೆನ್ನಾಗಿತ್ತು. ಮದುವೆ ಆದಮೇಲೆ ಹೆಣ್ಮಕ್ಳದ್ದು ಇಷ್ಟೇ ಅಲ್ವಾ, ಗಂಡ ಮನೆ ಕೆಲಸ ಕಮಿಟ್ಮೆಂಟ್ ಇದರಲ್ಲೇ ಮುಳುಗೋಗ್ಬಿಡ್ತೀವಿ. ಒಂದು ದಿನ ಇದ್ವಲ್ಲ ಅದೇ ಖುಷಿ. ಹೊರಡುವಾಗ ಬೇಜಾರಾಗುತ್ತೆ ಎಲ್ಲರನ್ನ ಬಿಟ್ಟೋಗೋಕ್ಕೆ. ಮಕ್ಕಳನ್ನ ಬಿಟ್ಟೋಗೋಕ್ಕಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ತುಂಬಾ ಖುಷಿಯಿಂದ ಹೋಗಿ ತುಂಬಾ ಖುಷಿಯಿಂದ ಬಂದ್ವಿ.